ಪೂಜಿಸಿದ್ದಾರೆ. ಸಂತರಿಗೂ ಭಕ್ತರಿಗೂ ಸರ್ವ ಜೀವರಿಗೂ ನಮಸ್ಕಾರ ಮಾಡ್ತಾ ಇದ್ದಂತೆ. ತಾನು ಜಗಜ್ಜನನಿಯ ಸೇವಕ ಎಂಬುದಾಗಿ ಭಾವಿಸ್ತಾ ಇದ್ರು. ಜಗಜ್ಜನನಿಯೊಂದಿಗೆ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಯಾಕೆ ಸ್ನೇಹಿತರಿಂದಲೇ ಮಾತನಾಡ್ತಾ ಇದ್ರು. ಜೊತೆಗೆ ತಮ್ಮ ಪ್ರತಿಯೊಂದು ಉಸಿರು, ಆಲೋಚನೆ, ಕಾರ್ಯವನ್ನು ಕೂಡ ಜಗನ್ಮಾತೆಗೆ ಅರ್ಪಿಸ್ತಾ ಇದ್ರು. ಹಾಗಾಗಿ ಇವೆಲ್ಲ ಈ 9 ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ನವವಿಧ ಭಕ್ತಿಯನ್ನು ಕೇವಲ ಬೋಧಿಸಲಿಲ್ಲ, ಬದುಕಿ ತೋರಿಸಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕೀಗ? ಈ ವಿಜ್ಞಾನ ಜಗತ್ತಿನಲ್ಲಿ ತಂತ್ರಜ್ಞಾನ ಬೆಳೀತಾ ಇದೆ, ಸೌಕರ್ಯಗಳು ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಗ್ತಾ ಇದೆ. ಆದರೆ ಮನಸ್ಸಿಗೆ ಶಾಂತಿ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಭಕ್ತಿ ಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಪ್ರಹ್ಲಾದನ ಈ ನವವಿಧ ಭಕ್ತಿ ಹಿಂದೆ ಆ ಕಾಲದಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಇಂದು ನಮಗೆ ಅವಶ್ಯಕತೆ ಇದೆ. 9 ಭಕ್ತಿಗಳನ್ನು ಒಂದೇ ದಿನದಲ್ಲಿ ಆಚರಿಸುವ ಸಾಧ್ಯವೇ ಇರಬಹುದು. ಆದರೆ ಒಂದರಿಂದ ಆರಂಭಿಸೋಣ. ಪ್ರತಿದಿನ ಗೀತೆಯ ಒಂದು ಶ್ಲೋಕವನ್ನು ಕೇಳೋಣ, ಒಂದು ಭಜನೆಯನ್ನು ಆಡೋಣ. ಪ್ರಯಾಣ ಮಾಡಬೇಕಾದ್ರೆ ಭಗವಂತನ ನಾಮ ಜಪ ಮಾಡಬಹುದು. ಒಬ್ಬರಿಗೆ ನಿಸ್ವಾರ್ಥ ಸೇವೆ ಮಾಡಬಹುದು. ಒಂದು ಹೂವನ್ನು ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡೋಣ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋಣ. ಒಂದು ಕೆಲಸವನ್ನು ಪ್ರಶಂಸೆಯ ನಿರೀಕ್ಷೆ ಇಲ್ಲದೆ ಮಾಡೋಣ. ಹೀಗೆ ದೇವರೊಂದಿಗೆ ಸ್ನೇಹಿತರಂತೆ ಮಾತನಾಡಬಹುದು. ದಿನದ ಕೊನೆಯಲ್ಲಿ ನಮ್ಮ ಎಲ್ಲ ಸುಖ ದುಃಖಗಳನ್ನು ಕೂಡ ಭಗವಂತನ ಪಾದತತ್ವಗಳಲ್ಲಿ ಅರ್ಪಣೆ ಮಾಡಿ ನಾವು ಕೂಡ ಸಾಮಾನ್ಯವಾಗಿ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೆ ಕೊನೆಯಲ್ಲಿ ಶ್ರೀರಾಮಕೃಷ್ಣ ಅರ್ಪಣಮಸ್ತು ಎಂಬುದಾಗಿ ಹೇಳ್ತೀವಿ. ಇದು ಕೂಡ ಆ ಆತ್ಮ ನಿವೇದನೆಯನ್ನು ಸೂಚಿಸುತ್ತೆ. ಭಗವಾನ್ ಶ್ರೀಕೃಷ್ಣ ಕೂಡ ಅದನ್ನೇ ಹೇಳಿದ್ದಾನೆ. ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ನನ್ನನ್ನು ಸ್ಮರಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು. ನಿನ್ನ ಮನಸ್ಸನ್ನು ನನ್ನದೆಲ್ಲವನ್ನು ನೆಟ್ಟರೆ ನನ್ನಲ್ಲಿ ನೀನು ನಿಶ್ಚಯವಾಗಿ ನನ್ನನ್ನು ಸೇರುವೆ ಎಂಬುದಾಗಿ ಹೇಳಿದ್ದಾನೆ. ಹಾಗಾಗಿ ನಾವು ಕೂಡ